ನಿನ್ನೆ ಉಳ್ಳಾಳದ ಉಚ್ಚಿಲ ಬೀಚ್ನಲ್ಲಿ ಬೀಚ್ ಫೆಸ್ಟ್ ಇತ್ತು. ನಿನ್ನೆಗೆ ಈ ಕಾರ್ಯಕ್ರಮ ಕೊನೆಗೊಂಡಿತು. 2 ದಿನ ಇತ್ತು ಬೀಚ್ ಫೆಸ್ಟ್. ಈ ಬೀಚ್ ಫೆಸ್ಟ್ನಲ್ಲಿ ನನಗೆ ತುಂಬ ಸಂತೋಷವಾದ ಒಂದು ವಿಷಯ ಏನು ಗೊತ್ತಾ? ಇದನ್ನು ಕೇಳಿದರೆ ನಿಮಗೂ ಕೂಡ ತುಂಬ ಸಂತೋಷವಾಗಬಹುದು. ಅದು ಏನು ಅಂತ ವಿವರಿಸುತ್ತೇನೆ ಕೇಳಿ. ಅದಕ್ಕಿಂತ ಮೊದಲು ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಮಂಗಳೂರು ಒಂದು ಬಲು ದೊಡ್ಡ ಕೋಮು ಸೂಕ್ಷ್ಮ ಪ್ರದೇಶ. ಇಲೆಕ್ಷನ್ ಬರುವ ಸಮಯದಲ್ಲಿ ರಾಜಕೀಯದವರ ಕುತಂತ್ರದಿಂದ ಇಲ್ಲಿ ಹಿಂದೂ ಮುಸ್ಲಿಂ ಜಗಳವಾಗಿ ಹೆಣಗಳು ಬೀಳುತ್ತೆ. ಕೋಮು ಗಲಭೆಯ ತವರೂರು ಎಂದು ಹಲವರು ಕರೆಯುವ ನಮ್ಮ ಮಂಗಳೂರಿನಲ್ಲಿ ಉಚ್ಚಿಲ ಬೀಚ್ ಫೆಸ್ಟ್ ಒಂದು ವಿಭಿನ್ನ ಮತ್ತು ಆಶಾವಹ ದೃಶ್ಯವನ್ನು ಮೂಡಿಸಿತು. ಜಾತಿ, ಧರ್ಮ, ಭಾಷೆ ಎಂಬ ಎಲ್ಲ ಗಡಿಗಳನ್ನು ಮೀರಿ ಹಿಂದೂ ಮುಸ್ಲಿಮರು ಒಂದೇ ಸ್ಥಳದಲ್ಲಿ ಸೇರಿ ಸಂತೋಷ ಹಂಚಿಕೊಂಡ ಕ್ಷಣಗಳು ಮನಸ್ಸಿಗೆ ತುಂಬ ತೃಪ್ತಿ ನೀಡಿದವು. ಇದು ಕೇವಲ ಒಂದು ಬೀಚ್ ಫೆಸ್ಟ್ ಮಾತ್ರ ಅಲ್ಲ, ಸಮಾಜಕ್ಕೆ ಅಗತ್ಯವಿರುವ ಶಾಂತಿ ಮತ್ತು ಸೌಹಾರ್ದತೆಯ ಪ್ರತಿಬಿಂಬವಾಗಿತ್ತು. ಇಂದಿನ ದಿನಗಳಲ್ಲಿ ಕೋಮು ಭಾವನೆಗಳನ್ನು ಕೆದಕುವ ಘಟನೆಗಳು ಹೆಚ್ಚು ಸುದ್ದಿಯಾಗುತ್ತಿರುವಾಗ ಉಚ್ಚಿಲ ಬೀಚ್ ಫೆಸ್ಟ್ ನಮಗೆ ಒಂದು ಭರವಸೆಯ ಸಂದೇಶ ನೀಡಿತು. ಇಲ್ಲಿ ಜನರು ಒಬ್ಬರನ್ನೊಬ್ಬರು ಧರ್ಮದ ಕಣ್ಣಿನಿಂದ ಅಲ್ಲ, ಮನುಷ್ಯತ್ವದ ಕಣ್ಣಿನಿಂದ ನೋಡಿದರು. ಮಕ್ಕಳು ಒಟ್ಟಿಗೆ ಆಟವಾಡಿದರು, ಯುವಕರು ನಗುತ್ತಾ ಫೋಟೋ ತೆಗೆದುಕೊಂಡರು, ಹಿರಿಯರು ಸಂತೋಷದಿಂದ ಈ ಕ್ಷಣಗಳನ್ನು ಕಣ್ಣಾರೆ ನೋಡಿದರು. ಈ ದೃಶ್ಯಗಳು ನಾವೆಲ್ಲರೂ ಒಂದೇ ಸಮಾಜದ ಅಂಗಗಳು ಎಂಬ ಸತ್ಯವನ್ನು ಮತ್ತೆ ನೆನಪಿಸಿದವು. ಕೋಮು ಸೌಹಾರ್ದತೆ ಕೇವಲ ಭಾಷಣಗಳಲ್ಲಿ ಮಾತ್ರ ಉಳಿಯಬಾರದು, ಅದು ಬದುಕಿನಲ್ಲಿ ಕಾಣಿಸಬೇಕು. ಉಚ್ಚಿಲ ಬೀಚ್ ಫೆಸ್ಟ್ ಅದಕ್ಕೆ ಜೀವಂತ ಉದಾಹರಣೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾದಷ್ಟು ದ್ವೇಷಕ್ಕೆ ಜಾಗ ಕಡಿಮೆಯಾಗುತ್ತದೆ ಮತ್ತು ಪ್ರೀತಿಗೆ, ಸಹಬಾಳ್ವೆಗೆ ಜಾಗ ಹೆಚ್ಚಾಗುತ್ತದೆ. ಕೋಮು ಗಲಭೆಯ ತವರೂರಲ್ಲೇ ಕೋಮು ಸೌಹಾರ್ದತೆಯ ಬೀಜ ಮೊಳಕೆಯಾಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಭಾವೈಕ್ಯತೆ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿರಲಿ. ಕೋಮು ಗಲಭೆಯ ತವರೂರಾಗಿರುವ ಮಂಗಳೂರು ಎಂದು ಹೇಳಿಕೊಳ್ಳುವ ನಮ್ಮ ಕರಾವಳಿ ಭಾಗವು ಸದಾ ತನ್ನ ಸೌಹಾರ್ದತೆ, ಸಹಬಾಳ್ವೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ. ನಿನ್ನೆ ಉಚ್ಚಿಲದಲ್ಲಿ ನಡೆದ ಬೀಚ್ ಫೆಸ್ಟ್ ಇದಕ್ಕೆ ಮತ್ತೊಂದು ಜೀವಂತ ಉದಾಹರಣೆಯಾಗಿ ಮೂಡಿಬಂದಿತು. ಉಚ್ಚಿಲ ಬೀಚ್ನಲ್ಲಿ ನಡೆದ ಈ ಫೆಸ್ಟ್ನಲ್ಲಿ ಹಿಂದೂ ಮುಸ್ಲಿಮರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿದ್ದರು. ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಸಂತೋಷದಿಂದ ಕಾರ್ಯಕ್ರಮವನ್ನು ಆನಂದಿಸುತ್ತಿದ್ದರು. ನಗು, ಮಾತು, ಸಂಗೀತ ಮತ್ತು ಸಮುದ್ರದ ಅಲೆಗಳ ನಡುವೆ ಮಾನವೀಯತೆಯ ಒಂದು ಸುಂದರ ದೃಶ್ಯ ಮೂಡಿಬಂದಿತು. ಇಂದಿನ ಕಾಲದಲ್ಲಿ ಧರ್ಮದ ಹೆಸರಿನಲ್ಲಿ ಭೇದ ಭಾವ, ದ್ವೇಷ ಮತ್ತು ಗಲಭೆಗಳ ಸುದ್ದಿ ಹೆಚ್ಚು ಕೇಳಿಬರುತ್ತಿರುವಾಗ ಉಚ್ಚಿಲ ಬೀಚ್ ಫೆಸ್ಟ್ನಂತಹ ಕಾರ್ಯಕ್ರಮಗಳು ನಮಗೆ ಭರವಸೆ ನೀಡುತ್ತವೆ. ಇಲ್ಲಿ ಕಂಡದ್ದು ಕೇವಲ ಒಂದು ಫೆಸ್ಟ್ ಅಲ್ಲ, ಅದು ಭಾವ್ಯಕತೆಯ ಸಂದೇಶವಾಗಿತ್ತು. ನಾವೆಲ್ಲರೂ ಮೊದಲು ಮನುಷ್ಯರು ಎಂಬ ಸತ್ಯವನ್ನು ಮತ್ತೆ ನೆನಪಿಸಿದ ಕ್ಷಣಗಳು ಅವು. ಒಬ್ಬರ ಸಂಸ್ಕೃತಿಯನ್ನು ಮತ್ತೊಬ್ಬರು ಗೌರವಿಸುವುದು, ಒಟ್ಟಾಗಿ ಹಬ್ಬವನ್ನು ಆಚರಿಸುವುದು, ಇದೇ ನಿಜವಾದ ಭಾರತೀಯತೆ. ಹಿಂದೂ ಸಹೋದರರು ಮುಸ್ಲಿಂ ಸಹೋದರರೊಂದಿಗೆ, ಮುಸ್ಲಿಂ ಸಹೋದರರು ಹಿಂದೂ ಸಹೋದರರೊಂದಿಗೆ ನಗುತ್ತಾ, ಮಾತಾಡುತ್ತಾ, ಫೋಟೋ ತೆಗೆದುಕೊಳ್ಳುತ್ತಾ ಇರುವ ದೃಶ್ಯ ಮನಸ್ಸಿಗೆ ತುಂಬ ಸಂತೋಷ ನೀಡಿತು. ಈ ರೀತಿಯ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಬಲಪಡಿಸುತ್ತವೆ. ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾದ ಅತಿ ದೊಡ್ಡ ಸಂದೇಶವು ಇದುವೇ ಆಗಿದೆ. ಧರ್ಮಕ್ಕಿಂತ ಮನುಷ್ಯತ್ವ ದೊಡ್ಡದು. ಉಚ್ಚಿಲ ಬೀಚ್ ಫೆಸ್ಟ್ ನನಗೆ ಒಂದು ವ್ಲಾಗ್ ವಿಷಯವಷ್ಟೇ ಅಲ್ಲ, ಜೀವನಕ್ಕೆ ಒಂದು ಪಾಠವೂ ಆಗಿತ್ತು. ಈ ಭಾವೈಕ್ಯತೆ ಸದಾ ನಮ್ಮ ಮಂಗಳೂರು, ನಮ್ಮ ಕರಾವಳಿ ಮತ್ತು ನಮ್ಮ ದೇಶದಲ್ಲಿ ಉಳಿಯಲಿ ಎಂಬುದು ನನ್ನ ಹೃದಯಪೂರ್ವಕ ಆಶಯ.